ನಮಸ್ತೆ, ನಾನು ಅಪರ್ಣಾ ಭಟ್. ವಿ ರೀಚ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಈ ವಿ ರೀಚ್ ಯೂಟ್ಯೂಬ್ ಚಾನಲ್ ಹೇಳುವಂಥದ್ದು ಕಂಪ್ನಿ ಸೆಕ್ರೆಟರಿ ಎಕ್ಸಾಮ್ಸ್ ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಎಕ್ಸಾಮ್ಸ್ ಅಥವಾ CMA ಎಕ್ಸಾಮ್ಸ್ ಅಥವಾ ಮುಂದೆ ಬರುವಂಥ ದಿನಗಳಲ್ಲಿ ಕ್ಲಾಟ್ ಎಂಟ್ರೆನ್ಸ್ ಎಕ್ಸಾಮ್ಸ್ಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಫ್ಲೈನ್ ತರಬೇತಿಗಳನ್ನು ಹಲವಾರು ವರ್ಷಗಳಿಂದ ನೀಡ್ತಾ ಬಂದಿದೆ. ಹಾಗೂ ಈಗ ಆನ್ಲೈನ್ ಒಂದು ಕ್ಷೇತ್ರಕ್ಕೆ ಕೂಡ ಒಂದು ಕಾಲಿಟ್ಟಿದೆ. ಈಗ ಸದ್ಯಕ್ಕೆ ಯೂಟ್ಯೂಬ್ ಚಾನಲ್ ಇರುವಂಥದ್ದು ಹಾಗೂ ಇನ್ನು ಬರುವಂಥ ದಿನಗಳಲ್ಲಿ ಆಯಾ ಕೋರ್ಸಿಗೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಕೋರ್ಸಸ್ಗಳು ಕೂಡ ಅವೈಲೇಬಲ್ ಸಿಗುವ ಹಾಗೆ ಒಂದು ಏನು ಪರಿಶ್ರಮ ಪಡ್ತಾ ಇರುವಂಥ ಒಂದು ಅಕಾಡೆಮಿ ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಇವತ್ತು ನಾನು ನಿಮಗೆ ಈ ಒಂದು CS ಎಕ್ಸಾಮ್ಸ್ ಅಂದರೆ ಈಗ ಮೇಯ್ನ್ ಆಗಿ CS EET ಎಕ್ಸಾಮ್ಸ್ ಹೇಗೂ ಪಾಸ್ ಆಗ್ತಾರೆ, ಬಟ್ ಆಮೇಲೆ CS ಎಕ್ಸಿಕ್ಯೂಟಿವ್ CS ಪ್ರೊಫೆಷನಲ್ ಎಕ್ಸಾಮನ್ನು ಪಾಸ್ ಮಾಡುವಾಗ ಯಾವ ರೀತಿ ಒಂದು ಕಮ್ಮಿ ಅವಧಿಯಲ್ಲಿ, ಯಾಕೆಂದರೆ ಬೇರೆ ಬೇರೆ ಡಿಗ್ರಿ ಮಾಡ್ತಾ ಇರ್ಬೋದು, ಸೈಮಲ್ಟೇನಿಯಸ್ಲಿ ಈ CS ಪ್ರೊಫೆಷನನ್ನು ಮಾಡ್ತಾ ಇರ್ಬೋದು. ಸೊ ಈ ಸಂದರ್ಭದಲ್ಲಿ ಈ CS ವೃತ್ತಿಯನ್ನು ತಗೊಳ್ಳಿಕ್ಕೆ ನೀವೇನು ಎಕ್ಸಾಮನ್ನು ಪಾಸ್ ಮಾಡಬೇಕು ಅಂಥ ಸಮಯದಲ್ಲಿ ನೀವು ಕಡಿಮೆ ಅವಧಿಯಲ್ಲಿ ಯಾವ ರೀತಿ ಓದಬೇಕು, ಒಳ್ಳೆ ಮಾರ್ಕ್ಸನ್ನು ಹೇಗೆ ಪಡಿಬೇಕು ಹೇಳುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ನೋಡಿ, ನಿಮಗೆ ICSI ವೆಬ್ಸೈಟ್ ಗೊತ್ತಿರ್ಬೋದು, ದ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ. ಸೊ ಕೇವಲ ಕಂಪ್ನಿ ಸೆಕ್ರೆಟರಿ ಅಂತ ಅಲ್ಲ, ಈ ಮೆಥಡನ್ನು ಈಗ ಚಾರ್ಟೆಡ್ ಅಕೌಂಟೆಂಟ್ ಸ್ಟೂಡೆಂಟ್ಸ್ಗಳು ಕೂಡ ನೀವು ಅದಕ್ಕೆ ಅಪ್ಲೈ ಮಾಡಿದರೆ ಆವಾಗ ಖಂಡಿತವಾಗಿಯೂ ಬೇಗ ನೀವು ಪಾಸ್ ಆಗ್ಬೋದು. ಓಕೆ, ಸೊ ನೋಡಿ, ಬೇಸಿಕಲಿ ಇದು ಇಲ್ಲಿ ನಿಮಗೆ ಕಾಣ್ತಾ ಇರುವಂಥ ವೆಬ್ಸೈಟ್. ಸೊ ಇಲ್ಲಿ ಅಕಾಡೆಮಿಕ್ ಪೋರ್ಟಲ್ ಅಂತ ಹೇಳಿ ಇರುತ್ತೆ ಅಲ್ವಾ. ಈ ಅಕಾಡೆಮಿಕ್ ಪೋರ್ಟಲಲ್ಲಿ ನಾವು ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಒಂದು ಸಿಲೆಬಸ್ ಬಗ್ಗೆ ಕೊಟ್ಟಿರ್ತಾರೆ. ಸಿಲೆಬಸ್ ಏನು ಅಂತ ಹೇಳಿ, ಸಿಲೆಬಸ್ ಏನು ಅಂತ ಫಸ್ಟ್ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಆಯಾ ಚಾಪ್ಟರ್ಸ್ಗಳು ಅಥವಾ ಸಬ್ಜೆಕ್ಟ್ ಯಾವುದು, ಸುಮಾರು ಎಷ್ಟು ವೇಟೇಜ್ ಕೊಡ್ಬೋದು ಹೇಳುವಂಥದ್ದು. ಸೊ ಆ ವೇಟೇಜ್ ತಿಳ್ಕೊಳ್ಳಿಕ್ಕೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನೋಡ್ಬೋದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹೇಗೆ ಸಿಗುತ್ತೆ, ನಾವು ಗೂಗಲಲ್ಲಿ ಸರ್ಚ್ ಮಾಡಿ, ಅಫ್ಕೋರ್ಸ್ ಇದು ICSI ವೆಬ್ಸೈಟೇ, ಬಟ್ ನಮಗೆ ತುಂಬ ಕ್ವಿಕ್ಕಾಗಿ ಸಿಗಬೇಕಂದ್ರೆ ICSI ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ ಟೈಪ್ ಮಾಡಿದರೆ ನಿಮಗೆ ಆ ಒಂದು ಟ್ಯಾಬ್ ಅಪಿಯರ್ ಆಗುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ ಹೇಳಿ. ಸೊ ಎಷ್ಟೋ ವರ್ಷದ ಕ್ವಶನ್ ಪೇಪರ್ಸ್ಗಳು ಕೂಡ ಸಿಗ್ತವೆ. ಈಗ ಉದಾಹರಣೆಗೆ ಜೂನ್ ಕ್ವಶನ್ ಪೇಪರ್ ಆದರೆ ನೋಡಿ, ಎಲ್ಲ ಸಬ್ಜೆಕ್ಟಿದು ಡೀಟೇಲ್ ಆದ ಕ್ವಶನ್ ಪೇಪರು ಸಿಗತ್ತೆ, ಆಯಿತಾ. ಸೊ ಕ್ವಶನ್ ಪೇಪರ್ ಇಟ್ಕೊಂಡು ಏನು ಮಾಡ್ತೀರಿ ಅಂತೇಳಿ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದಿಲ್ಲ. ಅದು ಬಿಟ್ಕೊಂಡು ಏನು ಮಾಡ್ತೇವೆ ನಾವು, ಅಕಾಡೆಮಿಕ್ ಸರಿ ಓದಬೇಕು ಹೇಳುವಂಥ ಕಾರಣಕ್ಕೆ ಆ ಫುಲ್ ನಿಮ್ಮ ಮೆಟೀರಿಯಲ್ ಕೊಟ್ಟಿರ್ತಾರಲ್ಲ, ಸ್ಟಡಿ ಮೆಟೀರಿಯಲ್ಲು, ಅದನ್ನು ಡೀಟೇಲಾಗಿ ಓದಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಡೀಟೇಲಾಗಿ ಓದಲಿಕ್ಕೆ ಪ್ರಾರಂಭ ಮಾಡಿ ಏನಾಗುತ್ತೆ, ಅದು ಲೆಸನ್ ಬೈ ಲೆಸನ್ ಓದ್ತಾ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ಬೇಡ ಅಂತ ಹೇಳುವಂಥ ಅನಿಸುವಂಥ ಪರಿಸ್ಥಿತಿ ಬರುತ್ತೆ. ಸೊ ನೀವು ಸ್ಟಡಿ ಮೆಟೀರಿಯಲ್ ಓದಿ, ಆದರೆ ಲಾಸ್ಟಿಗೆ ಈಗ ಒಂದು 6 ತಿಂಗಳ ಹಿಂದೆ ಅಥವಾ 10 ತಿಂಗಳ ಹಿಂದೆ ನೀವು ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ಬೇಕು ಅಂತ ಪ್ರಾರಂಭ ಮಾಡಿದೆ, ಮೊದಲ 3-4 ತಿಂಗಳು ಅಥವಾ 5 ತಿಂಗಳು ಆವಾಗ ನೀವು ಸ್ಟಡಿ ಮೆಟೀರಿಯಲ್ನ ಡೀಟೇಲಾಗಿ ಓದಿ. ಬಟ್ ಆಮೇಲೆ ಸಂಪೂರ್ಣವಾಗಿ ನಿಮ್ಮ ಟೈಮನ್ನು ರಿವಿಷನ್ಗೆ ತೊಡಗಿಸ್ಕೊಳ್ಬೇಕು. ರಿವಿಷನ್ ಹೇಗೆ, ನಿಮ್ಗೆ ಏನು ಗೊತ್ತಿಲ್ಲದ್ರೂ ಸಹ ತೊಂದರೆ ಇಲ್ಲ, ರಿವಿಷನ್ ಸ್ಟಾರ್ಟ್ ಮಾಡಿ. ರಿವಿಷನ್ ಹೇಗೆ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಟ್ಕೊಂಡು ರಿವಿಷನನ್ನು ಮಾಡುವಂಥದ್ದು. ಆ ರಿವಿಷನ್ನು ನಮಗೆ ಹೇಗೆ, ಫಸ್ಟ್ ಬೇಸಿಕ್ ಸ್ಟೆಪ್ಪು ಕ್ವಶನ್ ಪೇಪರ್ಸನ್ನು ಕಲೆಕ್ಟ್ ಮಾಡುವಂಥದ್ದು. ಕ್ವಶನ್ ಪೇಪರ್ ನಮಗೆ ಫ್ರೀಯಾಗಿ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ, ಅಥವಾ ನೀವು ನಿಮಗೆ ವೇಟೇಜ್ ವೈಸ್ ಗೊತ್ತಾಗಬೇಕಂದ್ರೆ ಸ್ಕ್ಯಾನರ್ ಅಂತ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ. ಬಹಳ ಏನು ತುಂಬ ಪ್ರೈಸ್ ಅಂತ ಅಲ್ಲ, ಒಂದು ರೀಸನೇಬಲ್ ಪ್ರೈಸಲ್ಲಿ ಸ್ಕ್ಯಾನರ್ ಕೂಡ ಸಿಗುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಒಳ್ಳೊಳ್ಳೆ ಪಬ್ಲಿಕೇಶನ್ಗಳದ್ದೇ ಸ್ಕ್ಯಾನರ್ ಸಿಗುತ್ತೆ, ಅದನ್ನು ಕೂಡ ನೀವು ತೊಗೊಂಡು ನೋಡ್ಬೋದು. ಯಾವುದೇ ಒಂದು ವಿಧಾನಕ್ಕೂ ನೀವು ಹೇಗೆ ಅಡ್ಜಸ್ಟ್ ಆಗ್ತೀರಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ನೋಡಿ, ಉದಾಹರಣೆಗೆ ಜೂರಿಸ್ಪ್ರುಡೆನ್ಸ್ ಅಂತ ಹೇಳುವಂಥ ಈ ಒಂದು ಇದನ್ನು ತೊಗೊಂಡ್ರೆ ಇಲ್ಲಿ ನಿಮಗೆ ಕಾಣುತ್ತೆ 100 ಮಾರ್ಕ್ಸಿನ ಪೇಪರ್ ಅಲ್ವಾ. ಆ ಪ್ಯಾಟರ್ನ್ನ ಸ್ಟಡಿ ಮಾಡಿ, ಕ್ವಶನ್ಗನ್ನು ಸರಿಯಾಗಿ ಅಭ್ಯಾಸ ಮಾಡಿ. ಆನ್ಸರ್ ಗೊತ್ತಿಲ್ಲದಿದ್ರೂ ತೊಂದರೆ ಇಲ್ಲ, ಆಯಿತಾ. ಯಾಕೆಂದರೆ ಇದು ಯಾವ ಕ್ವಶನ್ನು ಯಾವ ಚಾಪ್ಟ್ರಿಂದ ಬಂದಿದ್ದು, ಯಾವ ಕಾನ್ಸೆಪ್ಟಿಂದ ಕ್ವಶನ್ ಕೇಳಿದ್ದು ಹೇಳುವಂಥದ್ದು ಫಸ್ಟ್ ಹಂತದಲ್ಲಿ ನಮ್ಗೆ ಗೊತ್ತಾಗಬೇಕು. ಅದು ನಿಮಗೆ MCQ ಸಾಲ್ವ್ ಮಾಡಿ ಅಥವಾ ಸಬ್ಜೆಕ್ಟಿವ್ ಕ್ವಶನ್ಸ್ಗಳು, ಡೀಟೇಲ್ ಆದ ಕ್ವಶನ್ಸ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿ, ಯಾವುದೇ ವಿಧಾನ ಇರಲಿ, ಬಟ್ ಅಲ್ಟಿಮೇಟ್ಲಿ ನಿಮಗೆ ಇದು ಯಾವ ಮೆಥಡಿಂದ ಅಂದರೆ ಯಾವ ಚಾಪ್ಟ್ರಿಂದ ನಾನು ಹೇಗೆ ಆನ್ಸರ್ ಮಾಡಬೇಕು ಹೇಳುವಂಥದ್ದು ಅದು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಸೊ ಅದಕ್ಕೋಸ್ಕರ ಹೀಗೆ ಇಂಡಿವಿಜುವಲ್ ಕ್ವಶನ್ ಪೇಪರ್ ನೋಡುವಂಥದ್ದು ಸೂಕ್ತ, ಅಥವಾ ಸ್ಕ್ಯಾನರ್ ಆ ಚಾಪ್ಟರ್ ವೈಸ್ ಕೊಟ್ಟಿರ್ತಾರೆ. ಈಗ ಇಲ್ಲಿ ಎಲ್ಲದು ಡಿವೈಡ್ ಆಗಿಬಿಟ್ಟಿರತ್ತೆ ಅಲ್ವಾ, ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟಿರತ್ತೆ. ಇದರಲ್ಲಿ ಚಾಪ್ಟರ್ 5 ಅಥವಾ ಚಾಪ್ಟರ್ 11 ಕ್ವಶನ್ ಪೇಪರು ಇರ್ಬೋದು. ಬಟ್ ಸ್ಕ್ಯಾನರಲ್ಲಿ ಏನಾಗಿರುತ್ತೆ ಅಂದರೆ ಒಂದೇ ಚಾಪ್ಟರ್ನ ಎಷ್ಟೋ ಕ್ವಶನ್ಗಳು ಸಿಕ್ಕಿರ್ತವೆ. ಸೊ ಆವಾಗ ನೀವು ನೋಡ್ಬೋದು, ಓಕೆ ಇದು ರಿಪೀಟೆಡ್ ಕ್ವಶನ್ ಆಗಿರುತ್ತೆ. ಈಗ ಉದಾಹರಣೆಗೆ ಆರ್ಟಿಕಲ್ 16, ಇನ್ನೊಂದರಲ್ಲಿ ಆರ್ಟಿಕಲ್ 14 ಬಗ್ಗೆ ಒಂದು 3 ವರ್ಷ ಕ್ವಶನ್ ಕೇಳಿದ್ದಾರೆ. ಅದೇ ರೀತಿ ಕೇಳಿದ್ದಾರೆ, ಎಷ್ಟು ಮಾರ್ಕ್ಸಿಗೆ ಕೇಳಿದ್ದಾರೆ, ಸುಮಾರು 5 ಮಾರ್ಕ್ಸಿಗೆ. ಸೊ 5 ಮಾರ್ಕ್ಸಿಗೆ ನಾವು ಯಾವ ರೀತಿ ಆನ್ಸರ್ ಮಾಡಬೇಕು,
ಸೊ ಈ ರೀತಿ ಫಸ್ಟ್ ನಮ್ಮ ಮನಸ್ಸಲ್ಲಿ ಅದು ಕೂತ್ಕೊಳ್ಬೇಕು. ಯಾವ ಕ್ವಶನ್ಸ್ಗಳು ಎಷ್ಟು ಕೇಳ್ತಾರೆ, ಯಾವುದಕ್ಕೆ ನಾವು ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು, ಇದೇನು ಹೇಳ್ತಾರೆ ಪ್ರಿಪ್ರೇಷನ್ ಅಂತ ಹೇಳುವಂಥದ್ದು. ನೀವು ಓದಲಿಕ್ಕೆ ಶುರು ಮಾಡಿದ್ರೂ ತೊಂದರೆ ಇಲ್ಲ, ಆ ಮನಸ್ಥಿತಿ ನೀವು ಏನು ಹೇಳ್ತಾರೆ ಮನಸ್ಸಿಂದ ಸಿದ್ಧರಾಗಬೇಕು ಎಕ್ಸಾಮಿಗೆ. ಆ ಹಂತ ಫಸ್ಟು. ಓಕೆ, ಈಗ ಏನಾಗುತ್ತೆ, ತುಂಬ ಜನ ಡೈರೆಕ್ಟಾಗಿ ಓದಲಿಕ್ಕೆ ಪ್ರಾರಂಭ ಮಾಡಿ ಆಮೇಲೆ ಬಹಳ ಕಷ್ಟ ಅನಿಸುತ್ತೆ, ಯಾವುದು ಅಂತ ಗೊತ್ತಾಗೋದಿಲ್ಲ. ಸ್ಟಡಿ ಮೆಟೀರಿಯಲ್ ತುಂಬ ಹೆವಿ ಇರುತ್ತೆ, ತುಂಬ ಓದಲಿಕ್ಕೆ ಇರುತ್ತೆ. ಅದು ಲಾ ಸಬ್ಜೆಕ್ಟ್ಸ್ ಅಂತೂ ಸೆಕ್ಷನ್ ಕೇಸ್ ಲಾಸ್ ಅಂತ ಹೇಳಿ ನಾವು ಅದರಲ್ಲೇ ಮುಳುಗೋಗ್ಬಿಡ್ತೇವೆ ಅಲ್ವಾ. ಸೊ ಅದಕ್ಕೋಸ್ಕರ ಫಸ್ಟ್ ಹೇಳುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗೂ ಮಾಡಬೇಕು, ಹಾಗೆ ಅದು ಅಷ್ಟು ಫ್ರೂಟ್ಫುಲ್ ಆಗೂ ಇರಬೇಕು. ಓಕೆ, ಯಾವಾಗಲೂ ಒಂದು ವಿಷಯ ಇದೆ, ಒಂದು ಮಾತಿದೆ, ಏನಂತಂದರೆ ನೀವು ಹಾರ್ಡ್ ವರ್ಕ್ ಮಾಡಿ, ಆದರೆ ಅದು ಹಾರ್ಡ್ ವರ್ಕಿಗೆ ಮಾತ್ರ ಸೀಮಿತ ಆಗಿರಬಾರ್ದು, ಸ್ಮಾರ್ಟ್ ವರ್ಕ್ ಆಗಿರಬೇಕು. ಆಗ ನಿಮ್ಗೆ ಏನಾಗುತ್ತೆ, ಓದುವಂಥ ಎಕ್ಸಾಮಿನ ಆ ಪ್ರೊಸೆಸ್ ತುಂಬ ಖುಷಿ ಸಿಗತ್ತೆ. ಇಲ್ಲಾಂದರೆ ತುಂಬ ಬೋರಿಂಗ್ ಅನಿಸುತ್ತೆ, ಬೇಡಪ್ಪ ಎಕ್ಸಾಮ್ ಬೇಡ ಅಂತ ಅನ್ಸುತ್ತೆ, ಹಾಗಾಗಬಾರ್ದು. ಸೊ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ನಿಮ್ಗೆ ಏನಾಗುತ್ತೆ, ಒಂದು ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್. ಓಕೆ, ನಾನಿದು ಸಾಲ್ವ್ ಮಾಡಿದೆ, ಇದು ನೆಕ್ಸ್ಟ್ ಹಂತದಲ್ಲಿ ನಾನು ಇನ್ನೂ ಸಾಲ್ವ್ ಮಾಡಬಲ್ಲೆ ಹೇಳುವಂಥದ್ದು ಇದಾಗತ್ತೆ. ಓಕೆ, ಈಗ ಯಾವ ರೀತಿ ಸಾಲ್ವ್ ಮಾಡಬೇಕು ಹೇಳುವಂಥದ್ದು ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಬಟ್ ಈ ಹಂತದಲ್ಲಿ ಫಸ್ಟ್ ಸ್ಟೇಜ್ ಅಂತ ಹೇಳ್ಬೋದು, ಕಡಿಮೆ ಅವಧಿಯಲ್ಲಿ ನಿಮಗೆ ಸ್ಟಡಿ ಮೆಟೀರಿಯಲ್ ಏನು ಓದಿಲ್ಲ ಅಂತಾದರೂ ತೊಂದರೆ ಇಲ್ಲ, ಡೈರೆಕ್ಟಾಗಿ ಆರ್ಟಿಕಲ್ 16 ಏನಿದೆ ನಿಮ್ಮ ಸ್ಟಡಿ ಮೆಟೀರಿಯಲ್ ಹುಡುಕಿ ಆರ್ಟಿಕಲ್ 16 ಬಗ್ಗೆ ಎಲ್ಲೆಲ್ಲಿ ಕೊಟ್ಟಿದ್ದಾರೆ, ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿದ್ದಾರೆ ಆರ್ಟಿಕಲ್ 16 ಹೇಳುವಂಥದ್ದು, ಆ ಕಾನ್ಸ್ಟಿಟ್ಯೂಷನ್ನ ಓದಿದ್ರೆ ಆಯಿತು. ಓಕೆ, ಹಾಗಾದರೆ ಆನ್ಸರ್ಸ್ ಹೇಗೆ ಮಾಡಬೇಕು ಹೇಳುವಂಥದ್ದಕ್ಕೆ ಅದಕ್ಕೂ ಕೂಡ ICSI ವೆಬ್ಸೈಟಲ್ಲಿ ನಮಗೆ ಸೊಲ್ಯೂಷನ್ ಅದು ಕೊಟ್ಟಿದ್ದಾರೆ. ಇಲ್ಲಿ ಗೈಡ್ಲೈನ್ಸ್ ಆನ್ಸರ್ಸ್ ಅಂತ ಇರುತ್ತೆ ಅಲ್ವಾ. ಇಲ್ಲಿ ನೋಡಿ, ಇದು ಬೆಸ್ಟ್ ಮೆಥಡ್. ನೀವು ಇದನ್ನು ಹಿಡ್ಕೊಂಡು ನೋಡಿದರೆ, ಜಸ್ಟ್ ಇದನ್ನು ಸ್ಟಡಿ ಮಾಡಿದರೂ ಸಹ ಯು ಮೇ ಬಿ ಏಬಲ್ ಟು ಸ್ಕೋರ್ ಪಾಸಿಂಗ್ ಮಾರ್ಕ್ಸ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಏನಂದರೆ ಇದೆಲ್ಲದೂ ಓದಬೇಕು, ಇದರಲ್ಲಿರುವಂಥ ಯಾವುದ್ಯಾವುದು ಅಪ್ಲೋಡ್ ಮಾಡಿದಾರಲ್ಲ ಎಲ್ಲವನ್ನು ಕೂಡ ನೀವು ಓದ್ಕೊಂಡಿರಬೇಕು ಅಂತ ಹೇಳ್ತಾರೆ. ಅಂದರೆ ಏನು, ಅದೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಂಥದ್ದು. ಬಟ್ ಇಲ್ಲಿ ಆನ್ಸರ್ ಸಮೇತ ಕೊಟ್ಟಿರ್ತಾರೆ ಆಯಿತಾ. ನೋಡಿ, ಸುಮಾರು 99 ಪೇಜಸ್ ಇದೆ, ಅಷ್ಟು ಸುಲಭ ಅಲ್ಲ ಎಲ್ಲದೂ ಓದ್ಕೊಳ್ಳಿಕ್ಕೆ. ಆದರೆ ಇಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಂದರೆ, ಈಗ ಸ್ಟಡಿ ಮೆಟೀರಿಯಲ್ ಮತ್ತು ಗೈಡ್ಲೈನ್ ಆನ್ಸರ್ಸ್ ಏನು ಡಿಫ್ರೆನ್ಸು? ಸ್ಟಡಿ ಮೆಟೀರಿಯಲ್ ಡೈರೆಕ್ಟಾಗಿ ಕೊಡ್ತಾ ಹೋಗ್ತಾರೆ, ಬಟ್ ಗೈಡ್ಲೈನ್ ಆನ್ಸರ್ಸಲ್ಲಿ ಏನು ಮಾಡಿದ್ದಾರೆ, ಲೈಕ್ ಕ್ವಶನ್ ಪೇಪರ್ಗೆ ಆನ್ಸರ್. ಈಗ ನೋಡಿ, ಇದೊಂದು ಕ್ವಶನ್ ಪೇಪರ್, ಜೂರಿಸ್ಪ್ರುಡೆನ್ಸ್ ಸೇಮ್ ಅದೇ ಕ್ವಶನ್ನು, ಬಟ್ ಯಾವ ರೀತಿ ಆನ್ಸರ್ ಮಾಡಿದ್ದಾರೆ ಹೇಳುವಂಥದ್ದು. ಕ್ವಶನ್ 1ಗೆ ಆಯಿತಾ, ಆನ್ಸರ್ 1A ಇಲ್ಲಿ ಈ ರೀತಿ ಆನ್ಸರ್ ಮಾಡಿದ್ದಾರೆ ಅಂತ ಹೇಳಿ. ಸೊ ನಿಮ್ಗೆ ಅನ್ಸ್ಬೋದು ಇಷ್ಟೊಂದು ಆನ್ಸರ್ ಮಾಡಬೇಕಾ ಅಂತ ಹೇಳಿ. ಇಲ್ಲ, ಇದು ಒಂದು ಮಾಡೆಲ್ ಆನ್ಸರ್ ಮಾತ್ರ ಆಯಿತಾ, ನಿಮ್ಮ ಭಾಷೆಯಲ್ಲಿ ನಿಮ್ಮ ಲ್ಯಾಂಗ್ವೇಜಲ್ಲಿ. ಬಟ್ ಆ ಇಂಗ್ರೀಡಿಯೆಂಟ್ಸ್ ಇರಬೇಕು, ಅಷ್ಟಿದ್ರೆ ಸಾಕಾಗತ್ತೆ ಎಕ್ಸಾಮಲ್ಲಿ, 5 ಮಾರ್ಕ್ಸಿನ ಕ್ವಶನ್ ಆದರೆ ಆಯಿತಾ. ಬಟ್ ನಿಮಗೆ ಆನ್ಸರ್ಸನ್ನು ಹುಡುಕುವಂಥ ಪರಿಸ್ಥಿತಿ ಇರೋದಿಲ್ಲ ಅಲ್ವಾ. ಸೊ ಡೈರೆಕ್ಟ್ ಕ್ವಶನ್, ಅದಕ್ಕೆ ಇಲ್ಲಿ ಆನ್ಸರ್ಸ್ಗಳು ರೆಡಿಮೇಡ್ ಆನ್ಸರ್ಸ್ಗಳಿವೆ, ನೀವು ಜಸ್ಟ್ ನೆನ್ಪಿಟ್ಕೊಳ್ಳುವಂಥದ್ದು ಒಂದು ಬಾಕಿ. ಸೊ ಇದು ನೀವು ಅಟ್ಲೀಸ್ಟ್ 1 ತಿಂಗಳು ಈ ರೀತಿ ಮಾಡಿದರೆ, ಓಕೆ, ಕಮ್ಮಿ ಅವಧಿ ಅಂತ ಈಗ ಡಿಸೆಂಬರಲ್ಲಿ ಎಕ್ಸಾಮ್ ಇದೆ ಅಂತ ಹೇಳ್ತೀರಿ, 1 ತಿಂಗಳಿಲ್ಲ, ಒಂದು 10 ದಿನ ಇದೆ, 15 ದಿನ ಇದೆ, ಆದರೂ ಆ ಎಫರ್ಟ್ಸ್ ಮುಖ್ಯ ಆಯಿತಾ. ಹೂ ನೋಸ್, ನೀವು ಓದಿರೋಂಥ ಕ್ವಶನೇ ಬಂದಿರ್ಬೋದು, ಕೇಳಿರುವಂಥ ಆ ಮೆಥಡ್ ಒಂದು ಚೇಂಜ್ ಆಗಿರುತ್ತೆ ಅಷ್ಟೇ ಅಲ್ವಾ. ಸೊ ಅದಕ್ಕೋಸ್ಕರ ಫಸ್ಟ್ ಈಗ ನೀವು ಏನೂ ಓದಿಲ್ಲ ಅಂತ ಆಗಿದ್ರೂ ಸಹ ಅಟ್ಲೀಸ್ಟ್ ಈ ಗೈಡ್ಲೈನ್ ಆನ್ಸರ್ಸ್ಗಳು, ಗೈಡ್ಲೈನ್ ಕ್ವಶನ್ಸ್ಗಳನ್ನು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸ್ಟಡಿ ಮಾಡ್ಕೊಂಡು ಹೋಗಿ, ಯಾಕೆಂದರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಿಂತ ಕೇಳಿರುವಂಥದ್ದಾಗಿರುತ್ತೆ. ಸೊ ಅದನ್ನು ಇಟ್ಕೊಂಡು ನೀವು ನೋಡ್ಬೋದು ಆಯಿತಾ. ಸೊ ಹೀಗೆ ಬೇರೆ ಬೇರೆ ಎಲ್ಲ ಸಬ್ಜೆಕ್ಟ್ಸ್ಗಳು ಕೂಡ ಇದೆ, ಅದು ಎಕ್ಸಿಕ್ಯೂಟಿವ್ ಇರಲಿ ಅಥವಾ ಪ್ರೊಫೆಷನ್ ಇರಲಿ. ಇದು ಎಕ್ಸಿಕ್ಯೂಟಿವ್ ಸಿಲೆಬಸ್ಸು ಕೂಡ, ಪ್ರೊಫೆಷನಲ್ ಸಿಲೆಬಸ್ಸು ಕೂಡ ಸ್ವಲ್ಪ ಮಟ್ಟಿಗೆ ಸಿಲೆಬಸ್ ಚೇಂಜ್ ಆದರೂ ಸಹ, ಓಕೆ, ಹೆಚ್ಚು ಅಂದರೆ 10-20 ಮಾರ್ಕ್ಸ್ ಚೇಂಜ್ ಆಗಿರ್ಬೋದು ಈಗ ಒಂದೊಂದು ಚಾಪ್ಟರಿಂದು. ಸೊ ಅದಕ್ಕೆ ಅಷ್ಟು ಬಾದರ್ ಆಗಲಿಕ್ಕೆ ಹೋಗಬೇಡಿ, ಆಯಾ ಕ್ವಶನ್ಸನ್ನು ನಿಮ್ಮ ಬುಕ್ಕಿಂದ ನೋಡಿಕೊಂಡ್ರೆ ಸಾಕಾಗತ್ತೆ, ಹಾಗಿದ್ದರೆ ಒಂದು ವೇಳೆ ಆಯಿತಾ. ಸೊ ತುಂಬ ಸಿಲೆಬಸ್ ಬಗ್ಗೆ ತುಂಬ ನೀವು ಅದ್ರ ಬಗ್ಗೆ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ, ಕ್ವಶನ್ನು ಮತ್ತು ಆನ್ಸರ್ ಯಾವ ರೀತಿ ಮಾಡ್ತಾರೆ ಹೇಳುವಂಥದ್ದು ಅದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಾ ಹೋಗಿ. ಸೊ ಇದು ಒಂದೇ ಮೆಥಡ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಕಮ್ಮಿ ಅವಧಿಯಲ್ಲಿ. ಓಕೆ, ಚಾಪ್ಟರ್ ವೈಸೆಲ್ಲ ಯಾವುದು ಚಾಪ್ಟರ್ ಇಂಪಾರ್ಟೆಂಟ್ ಅಂತ ಗೊತ್ತಾಗೋದಿಲ್ಲ ಅಂತ ಹೇಳುವಂಥವರಿಗೆ ಡೈರೆಕ್ಟ್ ಲೇಟೆಸ್ಟ್ ಕ್ವಶನ್ ಪೇಪರಿಂದ ಸ್ಟಾರ್ಟ್ ಮಾಡಿ. ಸೊ ಈಗ ನಾನು ಏನು ಹೇಳಿದೆ ಅದನ್ನು ಸಮರೈಸ್ ಮಾಡಬೇಕಂತಂದರೆ, ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿದೆ ಅದು ಲೇಟೆಸ್ಟಿಂದ ಹಿಡಿದು ತೊಗೊಳ್ಳಿ, ಯಾವುದು ಸಿಗುತ್ತೋ ತೊಗೊಳ್ಳಿ. ಓಕೆ, ಅಂದರೆ ಪೇಪರ್ 1, ಪೇಪರ್ 2, ಪೇಪರ್ 3 ಅದೆಲ್ಲ ಪೇಪರನ್ನು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ತೊಗೊಂಡು ಫಸ್ಟು ಕ್ವಶನ್ ಪೇಪರನ್ನು ಸ್ಟಡಿ ಮಾಡಿ, ಆಮೇಲೆ ಅದಕ್ಕೆ ಆನ್ಸರ್ಸ್ ಹುಡುಕಿ. ಆನ್ಸರ್ಸ್ ಹೇಗೆ ಸಿಗುತ್ತೆ ನಮಗೆ, ICSI ವೆಬ್ಸೈಟಲ್ಲಿ ಗೈಡ್ಲೈನ್ ಆನ್ಸರ್ಸೇ ಇದೆ. ಅಥವಾ ನಿಮಗೆ ಕ್ವಶನ್ ಪೇಪರ್ ಪ್ರತಿಯೊಂದು ಸಿಂಗಲ್ ಡೌನ್ಲೋಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಟೈಮ್ ಇಲ್ಲ ಅಂತಾದರೆ ಯು ವಿಲ್ ಬಿ ಹ್ಯಾವಿಂಗ್ ಸ್ಕ್ಯಾನರ್ ಒಂದು 500 ರೂಪೀಸ್ ಒಳಗೆ ಸಿಗ್ಬೋದು ಪ್ರತಿಯೊಂದು ಸಬ್ಜೆಕ್ಟ್ಗೂ. ಡಿಪೆಂಡ್ಸ್ ಆನ್ ದಿ ಪಬ್ಲಿಕೇಶನ್ಸ್, ಅಂದರೆ ನಿಮಗೆ ನೀವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಿ ಅದ್ರ ಮೇಲೆ. ಯಾಕೆಂದರೆ ಫ್ರೀಯಾಗಿ ಸಿಗುವಾಗ
ಸ್ಕ್ಯಾನರ್ ತೊಗೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ಕೆಲಸಲ ಟೈಮ್ ಸೇವ್ ಮಾಡಲಿಕ್ಕೋಸ್ಕರ ಕೆಲವರು ಸ್ಕ್ಯಾನರನ್ನು ತೊಗೊಳ್ತಾರೆ, ಚಾಪ್ಟರ್ ವೈಸ್ ಇರೋ ಕಾರಣಕ್ಕೋಸ್ಕರ. ಅದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಟಾಪಿಕ್ ವೈಸ್ ನಮಗೆ ಒಂದು ಅಂದಾಜು ಸಿಗುತ್ತೆ. ಸೊ ಅದನ್ನು ನಾವು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಲ್ವಾ. ಸೊ ಈ ಸ್ಕ್ಯಾನರ್ ಇದನ್ನ ಪ್ರಕಾರ ನಾವು ಆನ್ಸರ್ಸ್ ನೋಡ್ಬೋದು. ಸೊ ಇದು ಒಂದೇ ಮೆಥಡ್ ವಿಚ್ ಐ ವಾಂಟ್ ಟು ಪ್ರಿಸ್ಕ್ರೈಬ್ ಆಟ್ ದಿಸ್ ಸ್ಟೇಜ್. ಈಗ ಒಂದು 10-15 ದಿನ ಅಂತ ಇರುವಾಗ ನಿಮಗೆ ಎಕ್ಸಾಮಿಗೆ, ಆವಾಗ ಅಟ್ಲೀಸ್ಟ್ ಸ್ಟಡಿ ಮಾಡಿ. ಒಂದು ಕ್ವಶನ್ ಪೇಪರ್ ಆದರೂ ತೊಂದರೆ ಇಲ್ಲ, ಎಲ್ಲ ಸಬ್ಜೆಕ್ಟಿನ ಒಂದು ಕ್ವಶನ್ ಪೇಪರು. ಹಾಗೆ ಮಾಡ್ತಾ ಮಾಡ್ತಾ ನಿಮಗೆ ಲೈಕ್ ಆ ಟೈಮ್ ಲಿಮಿಟನ್ನು ಸೆಟ್ ಮಾಡಿಕೊಂಡು ಆಮೇಲೆ ಅದರದ್ದು ಸೆಕೆಂಡ್ ಕ್ವಶನ್ ಪೇಪರು ಅಥವಾ ಅಟ್ಲೀಸ್ಟ್ 3 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ ನೀವು ಸಾಕಷ್ಟು ಕಾನ್ಫಿಡೆನ್ಸಿಂದ ಎಕ್ಸಾಮು ಬರಿಬೋದು. ಅಟ್ಲೀಸ್ಟ್ ಸಮಥಿಂಗ್ ನಿಮ್ಗೆ ಗೊತ್ತಿರುತ್ತೆ, ನೀವು ಗೊತ್ತಿಲ್ಲ ಅಂತ ತಿಳ್ಕೊಂಡಿರ್ತೀರಿ, ಬಟ್ ಎಕ್ಸಾಮ್ ಪೇಪರಲ್ಲಿ ಏನಾದರೂ ಒಂದು ಬರೆಯುವಂಥ ಕ್ಷಮತೆ ಬಂದಿರುತ್ತೆ ಈ ಒಂದು ಮೆಥಡನ್ನು ಫಾಲೋ ಮಾಡೋದ್ರಿಂದ. ಓಕೆ, ಸೊ ಇಷ್ಟು ಒಂದು ಈ ವಿಷಯವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಟ್ಟೆ ಈ ವಿಡಿಯೋ ಮುಖಾಂತರ. ಇನ್ನೊಂದು ವಿಡಿಯೋದಲ್ಲಿ ಯಾವ ರೀತಿ ಲಾ ಪೇಪರಿಗೆ ಸಂಬಂಧಪಟ್ಟ ಹಾಗೆ ಆನ್ಸರನ್ನು ಮಾಡಬೇಕು, ಲಾ ಪೇಪರಲ್ಲಿ ಏನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೇಳುವಂಥದ್ದನ್ನು ಆ ವಿಷಯವನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಯಾಕೆಂದರೆ ಈ ವಿ ರೀಚ್ ಯೂಟ್ಯೂಬ್ ಚಾನಲಲ್ಲಿ ಹಲವಾರು ನುರಿತ ಶಿಕ್ಷಕರು, ನಮ್ಮ ಕಂಪ್ನಿ ಸೆಕ್ರೆಟರಿ ಆದಂಥವರು, ಚಾರ್ಟರ್ಡ್ ಅಕೌಂಟೆಂಟ್ ಇರುವಂಥವರು, ಅವರೇ ಖುದ್ದಾಗಿ ನಿಮಗೆ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಿಗೆ ಬಂದು ಟೀಚ್ ಮಾಡಲಿಕ್ಕಿದ್ದಾರೆ. ಸೊ ಹಲವಾರು ಅಪ್ಡೇಟ್ಸ್ಗಳು ಸಿಗ್ತವೆ, ಹಲವಾರು ಸ್ಟಡಿ ಟಿಪ್ಸ್ಗಳು ಹಾಗೂ ಹಲವಾರು ಸಬ್ಜೆಕ್ಟ್ ಕ್ಲಾರಿಟಿನೇ ನಿಮಗೆ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಸಿಗುವಂಥದ್ದಿರುತ್ತೆ. ಸೊ ಹಾಗಿದ್ರೆ ಮತ್ತೊಮ್ಮೆ ಹೇಳ್ತಿದ್ದೇನೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಯೂಟ್ಯೂಬ್ ಚಾನಲ್. ಪ್ರತಿ ಅಪ್ಡೇಟ್ಸ್ ಬರುವಾಗ ನೀವು ಈ ಅಪ್ಡೇಟ್ ಆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೂ ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದರೆ, ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಇದೆ. ನಿಮಗೆ ಯಾವ ಈಗ CA ಫೌಂಡೇಶನ್ ಇರ್ಬೋದು, CS ಫೌಂಡೇಶನ್, ಹೀಗೆ ಬೇರೆ ಬೇರೆ ಕ್ಯಾಟಗರಿ ಪ್ರಕಾರನೂ ವಾಟ್ಸಪ್ ಗ್ರೂಪ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಜನರಲ್ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾವು ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ. ಸೊ ಖಂಡಿತವಾಗಿಯೂ ಆ ವಾಟ್ಸಪ್ ಗ್ರೂಪನ್ನು ಕೂಡ ನೀವು ಜಾಯ್ನ್ ಆಗಿ ನಮ್ಮ ನಂತರದ ಅಪ್ಡೇಟ್ಸ್ಗಳನ್ನು ನಿಮಗೆ ಸಿಗುತ್ತೆ. ಓಕೆ, ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್.